ಆತ್ಮೀಯ H16 ನ್ಯೂಸ್ದ ವೀಕ್ಷಕರು, ನಾನು ನಿಮ್ಮವ ಆಯತ ಮಲ್ಲಪ್ಪ ಜೋತ ಅವರು ಈ ದಿನ ವಿಶೇಷವಾಗಿ ನಿಮ್ಮೊಂದಿಗೆ ಚಾಂಪಿಯನ್ ಆಫ್ ದಿ ಅರ್ತ್ ಭೂಮಿ ಮೇಲಿನ ಒಬ್ಬ ಚಾಂಪಿಯನ್ ಹೋರಾಟಗಾರ ಆ ಪ್ರಶಸ್ತಿ ಸಿಕ್ಕದು ಇವತ್ತು ನಮ್ಮ ಮಾಧವ್ ಗಾಡ್ಗಿಲ್ ಅವರಿಗೆ ಪರಿಸರವಾದಿ ಅವರು ವಿಶ್ವಸಂಸ್ಥೆ ಇದ್ದಿದ್ದು ಈ ಪ್ರಶಸ್ತಿ ಕೊಟ್ಟು ಅವ್ರನ್ನ ಗೌರವಿಸೋದು. ಇದು ಭಾರತಕ್ಕೆ ಸಲ್ಲಿದಂಥ ಒಂದು ದೊಡ್ಡ ಗೌರವ. ಜಗದ 6 ಜನರಲ್ಲಿ ಇವ್ರಿಗೂ ನಮ್ಮ ಭಾರತದ ಒಬ್ಬರಿಗೆ ಸಿಕ್ಕದ. ಇದು ಮತ್ತು ನಾವು ಅವ್ರನ್ನ ನೆನಬೇಕಾಗಿದೆ. ಕಾರಣ ಅದಕ್ಕೆ ನಮ್ಮ ಪಶ್ಚಿಮ ಘಟ್ಟಗಳ ವೈವಿಧ್ಯಮಯ ಜೀವಿಗಳನ್ನು ಉಳಿಸಿಕೊಳ್ಳೋ ಸಲುವಾಗಿ ಅವರು ಬರೆದಂಥ ಸಂಶೋಧನೆ ಮಾಡಿದಂತಹ ಪುಸ್ತಕಕ್ಕಾಗಿ. ಯಾಕಪ್ಪ ಅಂದ್ರೆ ಇವತ್ತು ಪಶ್ಚಿಮ ಘಟ್ಟಗಳ ಬಗ್ಗೆ ಸಾಕಷ್ಟು ನಾವು ಕೇಳ್ತಾ ಇದ್ದೀವಿ, ಓದ್ತಾ ಇದ್ದೀವಿ. ಸಹ್ಯಾದ್ರಿ ಬೆಟ್ಟ ಆಗಿರ್ಬೋದು, ಪಶ್ಚಿಮ ಬೆಟ್ಟ ಆಗಿರ್ಬೋದು, ಪೂರ್ವದ ಬೆಟ್ಟಗಳಾಗಿರ್ಬೋದು, ಎಲ್ಲ ಕಡೆಯೂ ವೈವಿಧ್ಯಮಯವಾದ ಜೀವಿಗಳಿದ್ದಾವೆ, ಅಲ್ಲೇ ಪ್ರಾಣಿಗಳಿದ್ದಾವೆ, ಪಕ್ಷಿಗಳಿದ್ದಾವೆ, ಬದುಕ್ತಾ ಇದ್ದಾವೆ, ಜನರಿದ್ದಾರೆ. ಆ ಒಂದು ವಾತಾವರಣ ಇವತ್ತು ಅವು ಇದ್ದಾವಂತ ತಿಳ್ಕೊಂಡು ನಾವು ಇವತ್ತು ಸ್ವಚ್ಛವಾದ ಗಾಳಿ, ಸ್ವಚ್ಛವಾದ ನೀರು ಇವೆಲ್ಲನೂ ನಾವು ಉಪಯೋಗಿಸ್ತಾ ಇದ್ದೀವಿ. ಇಂಥ ಒಂದು ಕಾಡು ಉಳಿಲಿ ಬೆಳೀಲಿ, ಇದನ್ನು ಕಡಿಲಿಕ್ಕೆ ಹೋಗಬೇಡ್ರಿ ಅನ್ನುವಂಥ ನೆಲೆಗಟ್ಟಿನಲ್ಲೇ, ಹಾಳು ಮಾಡಲಿಕ್ಕೆ ಹೋಗಬೇಡ್ರಿ ಅನ್ನೋ ನೆಲೆಗಟ್ಟಿನಲ್ಲೇ ಇವರು ಸಂಶೋಧನೆ ಪರಿಗಣನೆಯಾಗೆ ಒಂದಿಷ್ಟು ಏರಿಯಾಗಳನ್ನು ಘೋಷಿಸ್ತಾರೆ. ಇಲ್ಲೇ ಯಾವುದೇ ಈ ಮನುಷ್ಯರಿಂದ ಆಗುವ ದಾಳಿಗಳು ಬೇಕಾಗಿಲ್ಲ, ಇವೆಲ್ಲ ಸುರಕ್ಷಿತವಾಗಿರಲಿ ಅಂಥೇಳಿ ಅವರು ರೆಕಮೆಂಡ್ ಮಾಡ್ತಾರೆ. ಅದಕ್ಕೆ ರಾಕೆಟ್ ವಿಜ್ಞಾನಿ 2013 ಕಸ್ತೂರಂಗನ್ನವರು ಅದರಲ್ಲಿ ಕೆಲವೊಂದು ಭಾಗವನ್ನು ಬಿಟ್ಟುಕೊಂಡು ಇಲ್ಲ ಇದು ಯೋಗ್ಯದ ಪರಿಸ್ಥಿತಿ ಬಿಡಬೇಕು ಅನ್ನೋಂಥ ಒಂದು ಅವರು ಒಪ್ಕೊಳ್ತಾರೆ. ಆದರೆ ದುರ್ದೈವದಿಂದ ಏನಾಗ್ಯದಪ್ಪ ಇವತ್ತು ಅಂತಂದರೆ ಅದಕ್ಕೆ ವಿರೋಧ ಭಾಳಷ್ಟು ಬರ್ತಾಯಿದೆ. ಯಾಕೆ ವಿರೋಧ ಮಾಡ್ತಾರೋ ಗೊತ್ತಿಲ್ಲ. ಆದರೂ ಅಲ್ಲಿಯ ಬದುಕುತ್ತಿರುವಂಥ ಜನ, ಅಲ್ಲಿಯ ಕಾಡುಗಳಿರುತ್ತಂಥ ಜನ ಇದನ್ನು ವಿರೋಧಿಸ್ತಾ ಇದ್ದಾರೆ. ಇದು ಮಾಡಬಾರ್ದಾಗಿತ್ತು ಇಲ್ಲೇ. ಯಾಕಂದರೆ ಇಲ್ಲಿ ನಾವು ಬದುಕೋದು ಕಷ್ಟ ಆಗಿದೆ ಅಂತೇಳಿ. ಜನರ ಬೇಡಿಕೆ ಸರಿ ಅದ್ರ ಇಲ್ಲ ಅಂತಲ್ಲ, ಜನಸಂಖ್ಯೆ ಹೆಚ್ಚಾಗ್ತಾಯಿದೆ, ಕಾಡು ಕಡಿಮೆ ಆಗ್ತಾಯಿದೆ. ಕಾಡುಗಳ ಜೊತೆಗೆ ಈ ಒಂದು ವಾತಾವರಣದ ಸಾಕಷ್ಟು ಕಲುಷಿತ ವಾತಾವರಣ ಆಗಲಿಕ್ಕೆ ರೀ. ಆದರೂ ಈ ಗಾಡ್ಗಿಲ್ ಅವರಿಗೆ ಸಿಕ್ಕಂಥ ಪ್ರಶಸ್ತಿಯಿಂದಾಗಿ ನಾವು ಗೌರವ ಪಡೋ ಜೊತೆಗೆ ಇನ್ನೊಮ್ಮೆ ಮತ್ತೆ ಮರುಚಿಂತನೆ ಮಾಡಬೇಕಾಗಿದೆ. ನಿಜವಾಗಿಯೂ ಈ ಜನಸಂಖ್ಯಾ ಅಭಿವೃದ್ಧಿಯಿಂದ ಈ ಕಾಡುಗಳು ಆಗಲಿಕ್ಕಿದ್ದಾವ ಅನ್ನುವಂಥ ಮೊದಲನೇ ಪ್ರಶ್ನೆ. ಎರಡನೇದು ಏನಪ್ಪ, ಈ ಒಂದು ಹವಾಮಾನ ಬದಲಾವಣೆ ಯಾಕೆ ಆಗ್ತಿರ್ತದಪ್ಪ ಅಂದರೆ ಈ ಕಾಡುಗಳು ಕಡಿಮೆ ಆದಾಗ ವಾತಾವರಣದ ಚೇಂಜ್ ಬರ್ತಿರ್ತದೆ. ಅದರ ಜೊತೆಗೆ ಅಭಿವೃದ್ಧಿ ಚಟುವಟಿಕೆಗಳು ಇವು ಕಡಿಮೆ ಆಗ್ತಾಯಿದ್ದಾವೆ ಅನ್ನೋ ಕಾರಣಕ್ಕಾಗಿ ನಮ್ಮ ರಾಜಕಾರಣಿಗಳಾಗಿರ್ಬೋದು, ಅದೇ ಕಾರಣ ನಮ್ಮ ಅಭಿವೃದ್ಧಿ ಹೆಸರಿನಲ್ಲೇ ಕಾಡುಗಳನ್ನ ನಾಶ ಮಾಡೋದು ಜನ ಆಗಿರ್ಬೋದು, ಕೈಗಾರಿಕಾ ಅಭಿವೃದ್ಧಿ ಜನ ಆಗಿರ್ಬೋದು, ಅಥವಾ ನಮ್ಮಲ್ಲಿ ಕಾರ್ಪೊರೇಟ್ ಅಥವಾ ಬಂಡವಾಳ ಜನ ಆಗಿರ್ಬೋದು, ಇವರು ಈ ಕಾಡುಗಳನ್ನು ತಮ್ಮ ವ್ಯವಹಾರಗಳನ್ನು ಕೋಟಿಗಳಲ್ಲಿ ಗಳಿಸುವುದನ್ನು ಮಾಡ್ತಿರ್ತಾರೆ ವಿನಃ ಕಾಡುಗಳನ್ನು ಉಳಿಸುವಂಥ ಕೆಲಸವರಲಿಲ್ಲ. ಇವರು ನಮ್ಮ ಕಾಡು ಜನರಲ್ಲಿ ತಪ್ಪು ಅಭಿಪ್ರಾಯ ಬಿಂಬಿಸಿ, ಜೊತೆಗೆ ಸರ್ಕಾರವೂ ಕಾರಣ ಅದಕ್ಕೆ. ಯಾಕಂದರೆ ಸರ್ಕಾರ ಇದನ್ನು ಅಭ್ಯಾಸ ಮಾಡಲಿಕ್ಕೆ ಹಚ್ಚಿ, ಅಧ್ಯಯನ ಮಾಡಲಿಕ್ಕೆ ಹಚ್ಚಿ, ಅದನ್ನು ಸರಿಯಾಗಿ ಯಾವ ರೀತಿಯಾಗಿ ನಾವು ಅನುಷ್ಠಾನಗೊಳಿಸಿದ್ರೆ ಯೋಗ್ಯದ ಅನ್ನೋ ನೆಲಗಟ್ಟಲೆ ಮಾಡಿದರೆ ಅಲ್ಲಿ ಕಾಡಲ್ಲಿರೋದಕ್ಕೆ ಬಿಟ್ಟ ಅವ್ರಿಗೊಂದಿಷ್ಟು ನೆಲ, ಅವ್ರಿಗೊಂದಿಷ್ಟು ಬದುಕೋದಕ್ಕೆ ಮನೆ ಕಟ್ಕೊಳ್ಳಿಕ್ಕೆ ಅಥವಾ ಇರೋದಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡು ಪದಾರ್ಥಗಳನ್ನ ನೀವು ನಂಬಿ ಬದುಕರಪ್ಪ, ಅದು ಕಾಡಕ್ಕೆ ಬಿಟ್ಟು ಕಾಡಿನಲ್ಲಿ ಇರುವಂಥ ಒಂದು ವ್ಯವಸ್ಥೆ ಮಾಡಿದರೆ, ಅವರು ಒಂದಿಷ್ಟು ಬದುಕುವಂಥ ವ್ಯವಸ್ಥೆ ಮಾಡಿದರೆ ಇವತ್ತು ನಿಸರ್ಗ ಎಷ್ಟು ಹಾಳಾಗ್ತಾ ಇರಲಿಲ್ಲ ಅನ್ನೋಂಥದ್ದು. ಆ್ಯಕ್ಚುಲಿ ಇವತ್ತು ಹಾಳಾಗ್ತಾ ಇರೋದು ಯಾರಿಂದ ಅಂದರೆ ಈ ಖನಿಜ ಖದೀಮರಿಂದ ಅಂತ. ಅಭಿವೃದ್ಧಿ ಹೆಸರಲ್ಲಿ ಕಬ್ಬಿಣ ಅದಿರು ತೆಗೆಯೋದು, ಮತ್ತೇನು ತೆಗೆಯೋದು, ಕಾಡನ್ನು ಹಡ್ಡೋದು, ಕಲ್ಲಿದ್ದಿರು ತೆಗೆಯೋದು, ಇನ್ನೂ ಏನೇನು ಸಿಗ್ತಾವೆ ಕಾಡಿನಿಂದ ಅವುಗಳು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಇವತ್ತು ಕಾಡುಗಳೆಲ್ಲ ಇವತ್ತು ನಾಶ ಮಾಡಿದ್ದಾರೆ. ಜೊತೆಗೆ ಅಭಿವೃದ್ಧಿ ಹೆಸರಲ್ಲಿ ಇವತ್ತು ರೆಸ್ಟೋರೆಂಟ್ಗಳನ್ನು ಮತ್ತೇನೋ ಆ ಕಾಡುಗಳಲ್ಲಿ ಮಾಡಿ ಒಂದು ಪ್ರೇಕ್ಷಣೀಯ ಸ್ಥಳಗಳು ಮಾಡಲಿಕ್ಕೆ ಹೋಗಿ, ಅಲ್ಲೆಲ್ಲ ಕೆಲವೊಂದು ಕೆರೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಹೋಗಿ, ಮತ್ತೊಂದು ನಿರ್ಮಾಣ ಮಾಡಲಿಕ್ಕೆ ಹೋಗಿ ಕಾಡುಗಳನ್ನ ನಾಶ ಮಾಡ್ತಾ ಇದ್ದಾರೆ. ಆ ಜನದಿಂದವರು ಅಲ್ಲಿಯೇ ಜನರನ್ನು ಒಕ್ಕಲಿಸ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ. ಆ ಜನ ನಮಗೆ ಬದುಕಬೇಕಾಗಿ ಅಂತ ತಿಳ್ಕೊಂಡು ಅದರ ಅವರು ಅನಿವಾರ್ಯವಾಗಿ ಈ ಕಾರ್ಪೊರೇಟ್ ವಿರೋಧವಾಗಿ, ಕಾಡಿನ ವಿರೋಧ ಅಲ್ಲ, ಅವ್ರಿಗೆ ಬದುಕೋದಕ್ಕೆ ಅವಕಾಶ ಇಲ್ಲ ಅಂತ ತಿಳ್ಕೊಂಡು ಅವ್ರದ್ದಿಂದವರು ಅನಿವಾರ್ಯವಾಗಿ ಅಲ್ಲಿ ನೆಕ್ಸಲಿಸಮ್ ಬೆಳೆದಕ್ಕೂ ಮತ್ತೊಂದು ಬೆಳೆದಕ್ಕೂ ಕಾರ್ಯಕರ್ತರಾಗ್ತಾ ಇದ್ದಾರೆ. ಕಾಡು ಉಳಿಬೇಕಾಗಿದೆ. ಇವತ್ತು ನೆಕ್ಸಲೈಟ್ ಸಹಿತ ಬಯಸೋದು ಅದನ್ನು. ಕಾಡು ಅವ್ರು ಬಿಟ್ಟುಬಿಟ್ಟು ಕಾಡು ಜನಕ್ಕೆ ನಿಮ್ಮ ಅಭಿವೃದ್ಧಿಗೆ ಎಷ್ಟು ಬೇಕಪ್ಪ ಅಷ್ಟನ್ನು ಮಾತ್ರ ತೆಗೆದುಕೊಳ್ರಿ, ಹೆಚ್ಚಿಗೆ ಯಾಕೆ ತೆಗೆದುಕೊಳ್ತೀರಿ, ಮತ್ತು ಉಳಿಸೋಂಥ ಪ್ರಯತ್ನ ಮಾಡಿರಿ ಅಂತ. ಯಾಕೆಂದರೆ ಒಂದು ಕಲ್ಲಿದ್ದಲ ಆಗಬೇಕಾಯ್ತಪ್ಪ ಅಂತಂದ್ರೆ ಸಾವಿರಾರು ವರ್ಷಗಳಾಗಿರ್ತಾವೆ. ಆ ಕಲ್ಲಿದ್ದಲು ವಜ್ರ ಆಗಬೇಕಾಗಿದ್ರೆ ಲಕ್ಷ ವರ್ಷಗಳಾಗಿರ್ತಾವೆ. ಒಂದೇ ದಿನದಲ್ಲಿ ಆಗುವಂಥದ್ದೆಲ್ಲ ನಿಸರ್ಗ.
ಅದಕ್ಕೆ ಅದನ್ನು ಉಳಿಸ್ಕೊಳ್ರಿ ಅನ್ನೋಂಥದ್ದು ಪರಿಸರವಾದಿಗಳು ವಾದ, ಜೊತೆಗೆ ನಮ್ಮ ವಿಜ್ಞಾನಿಗಳು ವಾದ ಆಗಿದೆ. ಅದು ನಮ್ಮ ರಾಜಕಾರಣಿಗಳಿಗೆ ಮತ್ತು ಅಭಿವೃದ್ಧಿ ಹೆಸರಲ್ಲಿ ದುಡ್ಡಿನ ಮಾಡ್ಕೊಳ್ಳಿಕ್ಕೆ ಬೆನ್ನತ್ತಂತ ಈ ಒಂದು ನಮ್ಮ ಕಾರ್ಪೊರೇಟ್ಗಳಿಂದ ಇವತ್ತು ಕಾಳು ಹಾಳಾಗಲಿಕ್ಕೆ ವಿನ ನಿಜವಾಗಿಯೂ ನಮ್ಮ ಘಾಟಿಗಳವರು ವರದಿಂದ ಆಗಿರ್ಬೋದು ಅಥವಾ ಕಸ್ತೂರಿ ರಂಗನ ವರದಿಂದ ಏನಲ್ಲ. ಅದಕ್ಕಾಗಿನ 2013ರಲ್ಲಿ ಯುನೆಸ್ಕೋ ಇದ್ದಿದ್ದು ಈ ಪಶ್ಚಿಮ ಘಟ್ಟವನ್ನು ಸುರಕ್ಷಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿದ. ಭಾಳ ಅದ್ಭುತವಾದ ಪ್ರದೇಶ ಇದೆಯಲ್ಲ, ಯಾಕೆ ಭಾಳ ಹಳೆಯ ಒಂದು ಕಾಡುಗಳನ್ನು ಹೊಂದಿದಂಥ, ನೆಲ ಜಲವನ್ನು ಹೊಂದಿದಂಥ, ಖನಿಜಗಳನ್ನು ಹೊಂದಿದಂಥ ರಿಚ್ ಇದ್ದಂಥ ಈ ದೇಶದಲ್ಲ ಭಾಳಪ್ಪ ಅಂತಂದ್ರೆ ಈ ದೇಶದ ಒಂದು ಆರ್ಥಿಕ ಸಂಪತ್ತಲ್ಲಿ ಅದ. ಅದು ನಮಗೆ ಇವತ್ತು ಡಿಫೈನ್ ಏನಾಗಿಬಿಟ್ಟದಪ್ಪ ಅಂದ್ರೆ ನಮ್ಮ ಅಭಿವೃದ್ಧಿ ಅಂದರೆ ದೊಡ್ಡ ರೋಡುಗಳು, ವಿಮಾನ, ಹೈವೇಗಳು, ಅದರ ಜೊತೆಗೆ ರೈಲ್ವೆ ಇಲ್ಲಂತಲ್ಲ, ಆದರೆ ಕಾಡುಗಳನ್ನ ನಾಶ ಮಾಡಿ ಅಲ್ಲಿ ಮಾಡೋದು ಅವಶ್ಯಕತೆ ಇತ್ತ ಅಂತ. ಮತ್ತು ನಮ್ಮ ಜನಕ್ಕೆ, ನಮ್ಮ ದೇಶಕ್ಕೆ ಎಷ್ಟು ಬೇಕಲ್ಲ ಅಷ್ಟೊಂದು ತೆಗೆದು ಉಪಯೋಗ ಮಾಡಬೇಕಾಗಿತ್ತಲ್ಲ ನಾವು. ಅದು ಬಿಟ್ಕೊಂಡು ನಾವು ಕಬ್ಬಿನವನ್ನು ಬೇರೆ ಕಡೆ, ಇದನ್ನು ಬೇರೆ ಕಡೆ ಕಳಿಸೋದು ಹೋಗ್ಬೋದು, ಅದಕ್ಕೆ ದೊಡ್ಡ ಸ್ಕ್ಯಾಂಡಲ್ ಆಯಿತು. ಈಗಾಗಲೇ ಬಳ್ಳಾರಿ ವಿಷಯದಲ್ಲಿ ನಾವು ನೋಡಿದ್ದೀವಿ ಆ ವಿಷಯವನ್ನು. ಬಳ್ಳಾರಿ ಕಾಡನ್ನು, ಗುಡ್ಡ ಬೆಟ್ಟಗಳನ್ನು, ಖನಿಜಗಳನ್ನ ಎಲ್ಲ ಖುಲ್ಲಾ ಮಾಡುವಂಥದ್ದು, ಅದು ಮರು ಹುಟ್ಟನ್ನು ಮಾಡಿಸುವಂಥ ಶಕ್ತಿ ನಮ್ಮಲ್ಲಿಲ್ಲ. ಇಂಥ ಪ್ರಸಂಗದಲ್ಲಿ ಕಾಡು ಉಳಿಸ್ಕೋಬೇಕು ಅನ್ನೋಂಥ ಗಾಡಿಗಳವರು ಒತ್ತಡ, ಅವ್ರು ಕೊಟ್ಟಂಥ ವರದಿ ನಮಗೆ ಮಾರ್ಗದರ್ಶಕ ಆಗಬೇಕು, ಅವ್ರನ್ನ ವಿರೋಧಿಸುವುದಲ್ಲ. ಭಾಳ ಜನ ಇವತ್ತು ಆ ಹೋರಾಟಗಾರರು ಅಲ್ಲಿ ಬದುಕುವಂಥ ಜನ ವಾದ ಮಾಡ್ತಾರೆ, ಇಲ್ಲ ಗಾಡಿಗಳು ವರದಿನ ಒಪ್ಪಲಿಕ್ಕೆ ಆಗೋದಿಲ್ಲ, ಸರ್ಕಾರಗಳು ಒಪ್ತಾ ಇಲ್ಲ. ನಮ್ಮ ಕೇರಳ ಸರ್ಕಾರ ಆಗಿರ್ಬೋದು, ನಮ್ಮ ಕರ್ನಾಟಕ ಸರ್ಕಾರ ಆಗಿರ್ಬೋದು, ಯಾರೋ ಒಪ್ತಾ ಇಲ್ಲ. ಅಭಿವೃದ್ಧಿ ಹೆಸರಲ್ಲಿ ಅವರು ಕಾಡಿನ್ನು ಕಡಿಬೇಕು ಮಾಡಬೇಕು ಅನ್ನೋ ವಿಚಾರ ಇಟ್ಕೊಂಡಿದ್ದಾರೆ ವಿನ ಕಾಡು ಉಳಿಸ್ಕೊಂಡು ಮುಂದಿನ ಜನಕ್ಕೆ ಅದರ ಉಪಯೋಗ ಏನು ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ದಿಶೆಯಲ್ಲಿ ಪಾಸಿಟಿವ್ ಆಗಿ ಅವರು ಚಿಂತನೆ ಮಾಡ್ತಾಯಿಲ್ಲ. ಆ ಕಾಡಿನಲ್ಲಿರುತ್ತೆ ಜನರಿಗೆ ಏನು ಬೇಕಾಗಿಲ್ಲ, ದೊಡ್ಡ ಕಾಫಿ ಎಸ್ಟೇಟ್ ಬೇಕಾಗಿಲ್ಲ, ಮತ್ತೇನು ಬೇಕಾಗಿಲ್ಲ. ಕಾಫಿ ನಮ್ಮ ಅಭಿವೃದ್ಧಿ ಅಂತ ತಿಳ್ಕೊಂಡು ಸಾವಿರಾರು ಎಕರೆ ಭೂಮಿಗಳನ್ನು ಕಾಡನ್ನು ಕಳೆದು ಅಲ್ಲಿ ಕಾಫಿ ತೋಟಗಳನ್ನು ಮಾಡಿದ್ದು ಒಂದು ದೊಡ್ಡ ಅಪರಾಧಿ ಕೆಲಸ ಅಂತ. ಯಾಕಂದರೆ ಕಾಫಿ ಇಲ್ಲದ, ಟೀ ಇಲ್ಲದ ನಾವು ಬದುಕಬಲ್ಲಿವು, ಆದರೆ ಅಲ್ಲಿ ಸ್ವಚ್ಛ ನೀರು, ಸ್ವಚ್ಛ ಗಾಳಿದ ಹೆಂಗೆ ಬದುಕಲಿಕ್ಕೆ ಸಾಧ್ಯದ? ಕಾಡುಗಳಿಂದ ನಾವು ಹೆಂಗೆ ಬದುಕಲಿಕ್ಕೆ ಸಾಧ್ಯದ? ಏನೋ ಇವತ್ತು ಅಮೆಜಾನ್ಗಳು ಅಲ್ಲೂ ಬೆನ್ನು ಹಚ್ಚಿದ್ದಾರೆ ಈ ಅಭಿವೃದ್ಧಿ ಪರ ಜನ. ಅಮೆಜಾನ್ದಂಥ ಕಾಡು ಇರೋದ್ರಿಂದ ನಮಗೊಂದು 15-20% ಆಕ್ಸಿಜನ್ ಅಲ್ಲಿದೆ ಬರ್ತದೆ. ಇದನ್ನು ಹೇಳ್ಬಿಡ್ಬೇಕು, ನಮ್ಮ ಉಸಿರು ಬಂದಾದ್ರೆ ಏನಂದ್ರೆ ಇಲ್ಲೇ ಯಾವ ಅಭಿವೃದ್ಧಿ, ಎಲ್ಲಿ ಡೆವಲಪ್ಮೆಂಟು, ಏನು ಎಂತು. ಇವತ್ತು ಘಾಟಿಗಳಿಗೆ ಇವತ್ತು ವಿಶ್ವಸಂಸ್ಥೆ ಗುರ್ತಾಡದ, ನೀವು ಒಳ್ಳೆಯ ಶಾಸ್ತ್ರ ಮಾಡಿದರೆ, ಒಳ್ಳೆಯ ಕೆಲಸ ಮಾಡಿದರೆ ಅಂತ ತಿಳ್ಕೊಂಡು ಅವ್ರಿಗೆ ಇವತ್ತು ಏನಪ್ಪ ಅಂತಂದರೆ ಚಾಂಪಿಯನ್ ಆಫ್ ದ ಅರ್ತ್ ಅನ್ನುತ್ತಿರುವಂಥ ಪ್ರಶಸ್ತಿ ಕೊಟ್ಟ ಗೌರವಿಸ್ತಾ ಇದ್ದಾರೆ. ಸುಮ್ಮನೆ ಗೌರವಿಸೋಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾಡು ಉಳಿಬೇಕು ರೀ, ಅದ್ರ ಜೊತೆಗೆ ಕಾಡಿನ ಜೊತೆಗೆ ಅಗ್ರಿಕಲ್ಚರ್ ಉಳಿದ್ರೆ ಇವೆರಡು ದೇಶ ನಡೀತದೆ. ನಮಗೆ ಡೆವಲಪ್ಮೆಂಟ್ಗೆ ಏನು ಬೇಕು ಒಂದು ಸ್ವಲ್ಪ ಇಂಪೋರ್ಟ್ ಮಾಡಿದ್ರೆ ಆಯಿತು. ನಮಗೆ ಇವತ್ತು ಬಂದೂಕು ಬೇಕಾಗಿಲ್ಲ, ದೊಡ್ಡ ದೊಡ್ಡ ವಾಹನಗಳು ಬೇಕಾಗಿಲ್ಲ, ಏನೂ ಇಲ್ಲ. ಜನಸಾಮಾನ್ಯರೆಲ್ಲ ಹೇಗೆ 140 ಕೋಟಿ ಜನಸಂಖ್ಯೆ ಇದ್ದೀವಿ ನಾವು, ಅವ್ರಿಗೆಲ್ಲ ಉದ್ಯೋಗ ಬೇಕಾಗಿತ್ತಪ್ಪ ಅಂದರೆ ಕಾಡು ಉಳಿಬೇಕು, ಜೊತೆಗೆ ಕೃಷಿನ ಡೆವಲಪ್ ಆಗಬೇಕು, ಕೃಷಿ ಆಧಾರಿತ ಉದ್ಯೋಗ ಡೆವಲಪ್ ಆಗಬೇಕು ಅನ್ನೋದು ನಮ್ಮಲ್ಲಿ ಯಾಕೆ ವಿಚಾರಕ್ಕೆ ಬರ್ತಾ ಇಲ್ಲ ಅಂತ. ಇವತ್ತು ಘಾಟಿಗಳು ಸೂಚಿಸಿದ್ದು, ಕಸ್ತೂರಂಗನವರು ಸೂಚಿಸಿದ್ದು, ಹೇಳಿದ್ದು, ವರದಿ ಕೊಟ್ಟಿದ್ದು ಈ ಎಲ್ಲ ನೆಲೆಯಲ್ಲೇ ಮತ್ತು ನಾವು ಗಾಂಧಿಯವರು ವಿಚಾರಕ್ಕೆ ಬಂದಿರಬೇಕಾಗ್ತದೆ. ಗಾಂಧಿಯವರು ಬಯಸಿದ್ದು ಗ್ರಾಮ ಸ್ವರಾಜ್ಯ, ಆ ಗ್ರಾಮ ಸ್ವರಾಜ್ಯ ಉಳಿದ್ರೆ ಎಲ್ಲ ಉಳಿತದೆ ಅಂತೇಳಿ. ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಪ್ಪ, ಡೆವಲಪ್ಮೆಂಟ್ ಹೆಸರಲ್ಲಿ ಕಾಂಕ್ರೀಟ್ ಲೋಕಗಳು ತಯಾರು ಮಾಡ್ತಾಯಿದ್ವಿ, ರೋಡ್ಗಳನ್ನ ತಯಾರು ಮಾಡ್ತಾಯಿದ್ವಿ, ಊರುಗಳು ತಯಾರು ಮಾಡ್ತಾಯಿದ್ವಿ. ಜನಸಂಖ್ಯೆ ಹೆಚ್ಚಾಗ್ತಾ ನಡೆದದ. ಹೀಗಾಗಿ ಜನಸಂಖ್ಯೆ ಹೆಚ್ಚಾಗಿದೆ, ಅಭಿವೃದ್ಧಿಗೆ ನಾವು ಕಾಡನ್ನು ಸೇರ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. ಆ ನೆಲೆಯಲ್ಲಿ ಕಾಡಿನಲ್ಲಿ ಬದುಕುತ್ತಿರುವಂಥ ಕಾಡನ್ನು ನಂಬಿ ಬದುಕು ಜನರು ಹೊರಗೆ ಆಗ್ತಾ ಇದ್ದಾರೆ. ಹೀಗಾಗಿ ಜನಕ್ಕೆ ಮತ್ತು ನಕ್ಸಲಿಸಮ್ ಅನ್ನುವಂಥ ಒಂದು ಪೀಡೆ ನಮ್ಮ ಸಮಾಜಕ್ಕೆ ಬೆಳೆಯುತ್ತದೆ. ಅದಕ್ಕೆ ಕಾರಣೀಕರ್ತ ನಮ್ಮ ಸರ್ಕಾರಗಳು, ನಮ್ಮ ಅಭಿವೃದ್ಧಿಯ ದೃಷ್ಟಿಕೋನ. ನಾವು ಅಮೇರಿಕ ಅಭಿವೃದ್ಧಿ ದೃಷ್ಟಿಕೋನ ಅಲ್ಲರಿ, ಒಳ್ಳೆಯ ಬದುಕು ಮಾಡುವಂಥದ್ದು, ಒಳ್ಳೆಯ ನಿಸರ್ಗ ಇದೆ ನಮ್ಮಲ್ಲೇ, ಒಳ್ಳೆಯ ಗಾಳಿದ, ನೀರದ, ಜಲ ಅದ, ಒಳ್ಳೆ ನದಿಗಳಿದ್ದಾವೆ. ಇವುಗಳು ಸರಿಯಾಗಿ ಉಪಯೋಗ ಮಾಡುವಂಥ ಕೆಲಸ ನಮ್ಮಿಂದ ಆಗಬೇಕಾಗಿದೆ. ಆ ಕೆಲಸ ಇದನ್ನು ನಾವು ಮಾತಾಡಿದ್ರೆ ಈ ಪರಿಸರವಾದಿಗಳು, ಈ ಪ್ರಗತಿವಾದಿಗಳು, ಇವ್ರಿಗೆ ಬುದ್ಧಿ ಇಲ್ಲ, ಇವ್ರು ಬದುಕುವುದಿಲ್ಲ ಕಾಡಿನಲ್ಲಿ, ಅಲ್ಲಿದ್ದವ್ರಿಗೆ ಗೊತ್ತು ಅಂತೇಳಿ ನಾವು ಇವತ್ತಿಗೆ ಹೇಳ್ತೀವಿ ಮಾತನ್ನು. ಹೌದು, ಕಾಡು ಉಳಿಬೇಕು, ಕಾಡು ಜನರು ಅಲ್ಲೇ ಉಳಿಬೇಕು, ಕಾಡಿನೆಲ್ಲ ಹೊರಗೆ ಬರಲಿ. ಅವರು ಡೆವಲಪ್ ಓದಬಾರ್ದು, ಕಲಿಬಾರ್ದು ಅಂತಲ್ಲ. ಅದು ನಮ್ಮ ಅಭಿವೃದ್ಧಿ ಅಂತಂದ್ರೆ ಕಾಂಕ್ರೀಟಿನ ರೋಡ್ಗಳೆಲ್ಲ ಕೇವಲ ಈ ನಾವು ವಿಜ್ಞಾನ ಸಹಿತ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ವಿಜ್ಞಾನವು ನಮ್ಮ ನಿಸರ್ಗದಲ್ಲಿ ಅದ, ಅದನ್ನು ಅಭ್ಯಾಸ ಮಾಡುವಂಥ ಒಂದು ಪ್ರವೃತ್ತಿ ಅಲ್ಲಿ ಮಕ್ಕಳಿಗೆ ಬಳಸುವಂಥದ್ದು. ಆ ಕಾಡನ್ನು ನಮಗೆ ಬದುಕುತ್ತಿರುವಂಥ ನಮ್ಮ ಜನ ಯಾವ ರೀತಿಯಾಗಿ ಉಳಿಬೋದು ಅನ್ನೋದು ವಿಜ್ಞಾನವನ್ನು ಬೆಳೆಸಬೇಕು ವಿನ ಮತ್ತೊಂದಲ್ಲ ಅನ್ನೋದು ಈ ಸಂದರ್ಭ ನೆನಪಿಸ್ಕೊಳ್ತಾ, ನಮ್ಮ ಗಾಡ್ಗಿಲ್ ನಮ್ಮ ಅದರಲ್ಲೂ ವಿಶ್ವಸಂಸ್ಥೆಯವರು ಚಾಂಪಿಯನ್ ಆಫ್ ದ ಅರ್ತ್ ಅನ್ನುವಂಥ ಪ್ರಶಸ್ತಿ ಕೊಟ್ಟ ಇಡೀ ಭಾರತವನ್ನು ಗೌರವಿಸಿದ್ದಾರೆ ಅನ್ನೋದು ಅಷ್ಟೇ ಅಲ್ಲ, ಅದೇ ಕಾಲಕ್ಕೆ ನಮ್ಮ ವಿಜ್ಞಾನಿ ಪರಿಸರವಾದಿಗಳಿಗೆ ಒಂದಿಷ್ಟು ಎನ್ಕರೇಜ್ ಆಗುವಂಥದ್ದು ಮತ್ತು ಈ ಕಾಡು ನಾಡು ಉಳಿಸ್ಕೊಳ್ಳೋದಕ್ಕೆ ಹೊಸ ಹಾದಿ ಹುಡುಕಲಿಕ್ಕೆ ಸಾಧ್ಯ ಅನ್ನೋದನ್ನು ಇವತ್ತು ನಮ್ಮ ಸರ್ಕಾರಗಳು ವಿಚಾರ ಮಾಡಬೇಕಾಗಿದೆ. ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಆ ದಿಶೆಯಲ್ಲಿ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳಲಿಕ್ಕತ್ತದ. ಆದರೆ ಆರ್ಥಿಕ ನೀತಿಗಳು ಮಾತ್ರ ಸರಿ ಇಲ್ಲದಕ್ಕಾಗಿ ನಾವು ಇವತ್ತು ತೊಂದರೆ ಅನುಭವಿಸ್ತಾ ಇದ್ದೀವಿ. ಅದಕ್ಕೆ ಮತ್ತು ಹೇಳೋದಿಷ್ಟ, ಒಕ್ಕಲ್ತನ
ಅದಕ್ಕೆ ಸಂಬಂಧಿಸಿದ ಉದ್ಯೋಗಗಳನ್ನು ನಾವು ಬೆಳೆಸಿದರೆ ನಾವೆಲ್ಲರೂ ಉದ್ಯೋಗ ಕೊಡಲಿಕ್ಕೆ ಸಾಧ್ಯದ. ಜೊತೆಗೆ ಕಾಡನ್ನು, ನಾಡನ್ನು, ಒಕ್ಕಲ್ತನವನ್ನು ನಮಗೆ ಬೇಕಾದಂಥ ಸ್ವಚ್ಛ ನೀರು, ಸ್ವಚ್ಛ ಗಾಳಿ ಉಳಿಸಲಿಕ್ಕೆ ಸಾಧ್ಯ ಅಂತೇಳಿ ಈ ಸಂದರ್ಭದಲ್ಲೇ ನೆನೆಯುತ್ತಾ, ಜೊತೆಗೆ ಗಾಡ್ಗಿಲ್ ಅವರಿಗೆ ಸಿಕ್ಕಂತಹ, ಮಾಧವ್ ಗಾಡ್ಗಿಲ್ ಅವರಿಗೆ ಸಿಕ್ಕಂತಹ ಚಾಂಪಿಯನ್ಸ್ ಆಫ್ ದ ಅರ್ತ್ ಪ್ರಶಸ್ತಿಗೆ ನಾವು ವಿಶ್ವಸಂಸ್ಥೆಗೂ ಸಹ ನಮನ ಹೇಳುತ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿರಿ. ಮತ್ತು ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.